ಇನ್ಫ್ಯಾಕ್ಟ್ ಎಕ್ಸ್ಟ್ರಾ ಸ್ಟಡಿ ಮಾಡಿ ಲಾಸ್ಟ್ 1-3 months ಸುಮಾರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ಬಟ್ ಅಷ್ಟನ್ನು ಒಂದೇ ಸಾರಿ ನಿಮ್ಗೆ ಹೇಳಿದ್ರೆ ನೀವು ತಗೊಳ್ಳಲ್ಲ. ಇನ್ನೊಂದು ಮುಂದಿನ ಟ್ರೈನಿಂಗಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಆದರೆ ಒಂದೇನು ಅರ್ಥ ಆಯ್ತು ಅಂದ್ರೆ, ನಾವು ಲೀಡರ್ ಅಂತ ಫೀಲ್ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಅದೇ ಥರ ಲೀಡರ್ ಥರನೇ ನನಗೆ ಗತ್ತಿರಬೇಕು. ಗತ್ತು, ಗಮ್ಮತ್ತು, ಗಾಂಭೀರ್ಯ ಅಂತ ಕನ್ನಡದಲ್ಲಿ ಒಂದು ಪದ ಬಳಸ್ತೀವಿ. ಅಂದ್ರೆ ಒಂದು ಇವರೇನೋ ಒಂದು ಲೀಡರ್ಶಿಪ್ ಪೊಸಿಷನ್ ಅನ್ನೋ ಥರ ಫೀಲ್ ಕೊಡ್ಬೇಕು ನಮಗೆ. ಅದು ನಿಮ್ಮ ಮಾತಲ್ಲಿ, ನಿಮ್ಮ ಡ್ರೆಸ್ಸಲ್ಲಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಕಂಟೆಂಟಲ್ಲಿ ಅದು ಗೊತ್ತಾಗ್ಬೇಕು ನಮಗೆ. ಇವ್ರು ಮೋಸ್ಟ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಇರಬೇಕು ಅನ್ನೋ ಫೀಲಿಂಗ್ ಗೊತ್ತಾಗಬೇಕಲ್ಲ. ಇವರಿಬ್ರದ್ದು ಈಗ ಅಡ್ವಾಂಟೇಜ್ ಏನಂದ್ರೆ, ಅವ್ರು ಡ್ರೆಸ್ ಹಾಕೊಂಡಿರೋದ್ರಿಂದನೇ ಟಕ್ಕಂತ ಆ ಡ್ರೆಸ್ ಗೊತ್ತಾಗುತ್ತೆ. ಈಗ ನಿಮ್ಮ ಡ್ರೆಸ್ಸು ಸದ್ಯಕ್ಕೆ ಬಾಡಿ ಗಾರ್ಡ್ಗಳ ಥರದ್ದು ಕಲರ್ ಅನ್ಸುತ್ತೆ ನಾನು ನೋಡಿದ್ರೆ. ಇನ್ನೊಂಚೂರು ಐಡೆಂಟಿಟಿ ಮಾಡೋ ಥರ ಲೀಡರ್ಶಿಪ್ ಕಲರ್ ಕಾಂಬಿನೇಷನ್ ಇನ್ನೊಂಚೂರು ನೋಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೇನೋ ಅಂತ ಅನಿಸಿದೆ. ಯಾಕೆಂದರೆ ಈಗ ಜಾಸ್ತಿ ಬ್ಲ್ಯಾಕ್ ಕ್ಯಾಟ್ಸು, ಬಾಡಿ ಗಾರ್ಡು ಈ ಥರದ್ದು ಅವರು ಜಾಸ್ತಿ ಸಫಾರಿ ಯೂಸ್ ಮಾಡ್ತಾರೆ. ಸ್ವಲ್ಪ ಡಿಸೈನ್ ಬೇರೆ ಸ್ಲೈ ಮುಂದೆ ನೆಕ್ಸ್ಟ್ ಬಟ್ಟೆ ತಗೋಬೇಕಾದ್ರೆ ಸರ್ ನನಗೆ ಬರತ್ ಎಂಗೇಜ್ ಆಗಿದ್ದಾರೆ ಅನ್ಸುತ್ತೆ. ನಂದೊಂದು ಸಲಹೆ ಏನಿದೆ ಅಂದ್ರೆ, ಈ ಕಲರ್ ಇದೆಯಲ್ಲ, ಇದು ಸದ್ಯಕ್ಕೆ VIP ಬಾಡಿ ಗಾರ್ಡ್ ಇದೇ ಥರದ್ದಿದೆ, ಕರೆಕ್ಟಾ? ಸೊ ತಕ್ಷಣಕ್ಕೆ ನನ್ನ ಮೈಂಡ್ಗೆ ಏನಾಗುತ್ತೆ, ಗನ್ಮ್ಯಾನು ಇನ್ನೊಬ್ರು ಬಂದಿದ್ದಾರೆ ಅಂತ ಆಗುತ್ತೆ. ಅದ್ರ ಮೇಲೆ ವರ್ಕ್ ಮಾಡಿ ಒಂದು ಸ್ವಲ್ಪ ಕಲರ್ನಲ್ಲಿ ಕಾಂಬಿನೇಷನ್ ಏನೋ ಮಾಡಿ, ಸಫಾರಿ ಬದಲು ಇನ್ನೊಂಚೂರು ಟ್ವಿಸ್ಟ್ ಏನಾದ್ರು ಮಾಡಿ ಒಬ್ಬ ಡಿಸೈನರ್ ಹತ್ರ ಚೆಕ್ ಮಾಡಿಸಿ ಇದೇನೋ ತಕ್ಷಣಕ್ಕೆ ನನಗೆ ಸಲಹೆ ಕೊಡಬೇಕು ಅನ್ನಿಸ್ತು, ಕೊಡ್ತೀನಿ. ಬಿಕಾಸ್ ಫಸ್ಟ್ ಇಂಪ್ರೆಷನ್ ಈಗ ಅದೇ ಈ ಬ್ಲೂನಲ್ಲಿ ತಕ್ಷಣ ಅನ್ಸಲ್ಲ ನನಗೆ. ಶರ್ಟ್ ನೋಡಿದ ತಕ್ಷಣ ನನಗೆ ಅನ್ಸಲ್ಲ. ಈಗ ಇವರಿಬ್ಬರದು ಪಕ್ಕ 5 ಸ್ಟಾರ್ ಲೆವೆಲ್ ಇದ್ದಂಗಿದ್ದಾರೆ. ಶೆಫ್ ಯೂನಿಫಾರ್ಮ್ ತಕ್ಷಣ ನೋಡಿದಾಗ ನಾನು ಇವ್ರು ಶೆಫ್ ಅಂತ ಹೇಳಂಗೆ ಇಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇವ್ರು ಇನ್ನೊಂಚೂರು ಎಲಿಗೆಂಟ್ ಆಗಿ, ಅವ್ರ ಸೀನಿಯರ್ಸ್ಗೆ ನಾವು ಕೋಟ್ ಇದ್ದೇ ಬಿಟ್ಬಿಡಿ ಅವ್ರನ್ನ. ಅವ್ರ ಕೋಟ್ ಬ್ಲೇಸರ್ ಹಾಕೊಳ್ತಾರೆ, ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಇರೋದ್ರಲ್ಲೇನೆ ಈ ಕಲರ್ ಕಾಂಬಿನೇಷನ್ ಇನ್ನೊಂದು ಏನಾದ್ರು ಮಾಡಿದ್ರೆ ನನಗೇನೋ ಇನ್ನೊಂಚೂರು ಇವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ನೋಡಬೇಕು ಅಂತ ನನಗೆ ಅನಿಸ್ತು. ನನ್ನ ಥಾಟ್ ಬಂತು, ನೋಡಿ ಇಲ್ಲೇ ಹೇಳ್ಬಿಟ್ಟೆ ಅಲ್ವಾ, ಹೇಳಿದೆ ಅವ್ರು ನೆಕ್ಸ್ಟ್ ಚೆಕ್ ಮಾಡಲಿ. ಬಟ್ ಸದ್ಯಕ್ಕಂತೂ ನಮ್ಗೆ ಈ ಫಸ್ಟ್ ಇಂಪ್ರೆಷನ್ ಗನ್ಮ್ಯಾನ್ ಥರನೇ, ಗನ್ಮ್ಯಾನು ಬಾಡಿ ಗಾರ್ಡ್ ಥರ ಕಾಣಿಸ್ತಾ ಇದೆ. ಅದು ಇನ್ನೊಂಚೂರು ರೈಸ್ ಮಾಡ್ಬೋದು ಅಂತ ಅನ್ನಿಸ್ತಪ್ಪ, ಅದಕ್ಕೆ ಹೇಳಿದ್ದೀನಿ. ಓಕೆ, ಈವನ್ ಕೆಲವು ಸರಿ ನೋಡಿ, ಈಗ ನಿಮ್ಮ ಶರ್ಟ್ ಇದೆಯಲ್ಲ, ಶರ್ಟ್ ಇಸ್ ಪ್ಲೈನ್ ಚೆನ್ನಾಗಿರುತ್ತದು. ಅದು ನೋಡೋಣ, ಸುಮ್ಮನೆ ತಾಟ್ ಬಂತು ಹೇಳಿದ್ದೀನಿ, ವರ್ಕ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನನಗೆ ಆ್ಯಕ್ಚುಲಿ KR ಹೋದಾಗ ಅವ್ರು ಎಲ್ಲರೂ ಬಂದು ಸಾಲಲ್ಲಿ ನಿಂತ್ಕೊಂಡು ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡು ಆ ಕಲರ್ ಯೂನಿಫಾರ್ಮ್ ಇತ್ತಲ್ಲ ಎಲ್ಲರದನ್ನು ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಬೇರೆ ಬೇರೆ ಕೇಳೋದು ಇದೆಯಲ್ಲ, ಅವ್ರು ಚೆನ್ನಾಗಿ ಕಾಣಿಸ್ತು ನನಗೆ. ಆ ಫೋಟೋನು ತೆಗೆದು ಕಳಿಸಿರ್ತೀನಿ ನಿಮಗೆ, ಚೆಕ್ ಮಾಡಿ ಬೇಕಾದ್ರೆ. ಅಂದ್ರೆ ಯಾರ್ಯಾರು ಏನೇನು ಅಂತ ನಾವ್ ಹೇಳೋದೇ ಬೇಕಿಲ್ಲ, ಕಾಣಿಸ್ತು ನನಗೆ. ನಿಮ್ಗೆ ಇನ್ನೊಂಚೂರು ಚೆನ್ನಾಗಿ ಕಾಣಿಸ್ಲಿ ಅಂತ ಅನ್ನಿಸ್ತು. ಅದಕ್ಕೆ ಒಂಚೂರು ಕಲರ್ ಕಾಂಬಿನೇಷನ್ ಬಟ್ಟೆ ವರ್ಕ್ ಮಾಡಿದ್ರೆ ಸಾಧ್ಯ. ಓಕೆ, ನನ್ನ ಥಾಟ್ ಅದೇ ಇರುತ್ತೆ. ಈಗ ನನಗೆ ಯಾಕೆ ಹೇಳಿಸ್ಬೇಕು ಅನ್ಸು, ನಿಮ್ಗೆ ಏನೋ ಈ ತರ ಥಾಟ್ ಬರುತ್ತೆ ಸರ್. ನಮ್ಮ ನಂದನಲ್ಲಿ ಏನೋ ಐಟಮ್ ಇದೆಯಲ್ಲ ಸರ್, ಒಂದ್ ಸ್ವಲ್ಪ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಎಷ್ಟು ಜನ ಅದನ್ನ ಬಂದು ಮೀಟಿಂಗ್ ಅಲ್ಲಿ ಹೇಳ್ತೀರಾ? ಹೇಳಲ್ವಾ? ನೋಡಿ, ಇವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಅನ್ಸಿದ್ರೆ ಅಲ್ಲೇ ಐಡಿಯಾ ಸತ್ತೋಗ್ಬಿಡ್ತದೆ ಸರ್ ಅಂತ ಹೇಳ್ತಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗುತ್ತೆ ನನಗೆ. ಅವ್ರು ಮಾತಾಡ್ಲಿಲ್ಲ, ಕರೆಕ್ಟಾ? ಅವರು ನೋಡಿ ಅಂದ್ರೆ ಏನಂದ್ರೆ, ಅದ್ ಯಾರ್ದೋ ರವಿಚಂದರ್ ಅವ್ರದ್ದಂತೆ, ಅದು ಯಾರೋ ಭರತ್ ಅಂತ ಇದಾರಂತೆ, CGM ಇನ್ನೊಬ್ರು ಅವ್ರದ್ದು ನಂದನ ಅಂದ್ರೆ ಹಂಗಾಗತ್ತೆ. ಸುಮ್ಮನೆ
ರಿಸರ್ಚ್ ಸಂಸ್ಥೆಗಳದ್ದು ಒಂದು ಪ್ಯಾಟರ್ನ್ ಹೇಳಿರ್ತೀನಿ ನಾನು. ಈ BL ಸಂಸ್ಥೆ ಒಂದ್ಸರಿ ಬರೀ ರಿಸರ್ಚ್ ಮಾಡ್ತಾರ, ಯುದ್ಧಕ್ಕೆ ಸಾಮಗ್ರಿಗಳು ಅವು ಇವು, DRDO ತರದ ಸೈಂಟಿಸ್ಟ್ಗಳಿಗೆ ನಾನು ಟ್ರೈನಿಂಗ್ ಮಾಡಿಬಿಟ್ಟೆ ಒಂದಿನ. ಅವ್ರದ್ದು ವರ್ಕಿಂಗ್ ಅಟ್ಮಾಸ್ಫಿಯರ್ ಒಂಥರ ರೆಸಾರ್ಟ್ ತರ ಇತ್ತು. ಆ ಸಂಸ್ಥೆ ಚೀಫು ನನ್ಗೆ ಯಾವ್ದೋ ಬುಕ್ ಫೆಸ್ಟಿವಲ್ ಬಂದಾಗ ಕಾರ್ಡ್ ತಗೊಂಡಿದ್ರು, ಟ್ರೈನಿಂಗ್ ಮಾಡಿ ಅಂತ ಕರ್ಸಿದ್ರು, ಹೋದೆ. ಆಯಪ್ಪನೇ ಗೇಟ್ ಹತ್ರ ಬಂದು ಎಲ್ಲ ರಿಸೀವ್ ಮಾಡಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಊಟ ಮಾಡ್ತಾ ಇದ್ರು. ನಾನು ಇವ್ರು ಯಾರ ಒಬ್ರು ಮ್ಯಾನೇಜರ್ ತರ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಆಯಪ್ಪನೇ ನಂಬರ್ 1 ಫಾರ್ ದಟ್ ಆರ್ಗನೈಸೇಷನ್. ಅರ್ಥ ಆಯ್ತಾ ಸರ್? ನನಗೆ ಏನ್ಲಿ ಎಲ್ಲರೂ ಒಂಥರ ಕಾಮನ್ ಆಗಿದ್ದಾರೆ, ಎಲ್ಲರೂ ಸೆಕ್ಯೂರಿಟಿ ಆಗಲಿ ಇನ್ನೊಂದಾಗಲಿ, ಹೈರಾರ್ಕಿ ಕಾಣಿಸ್ಲೇ ನನಗೆ. ಹೈರಾರ್ಕಿ ಅಂದ್ರೆ ಏನು ಅಂದ್ರೆ ಅಧಿಕಾರದ ಸ್ಟೆಪ್ ಬೈ ಸ್ಟೆಪ್ ಅಂತ. ಅಲ್ಲಿ ಒಂದು ಕಡೆ ನಾನು 0 ಹೈರಾರ್ಕಿ ಇದೆ ಅಂತ ಹೇಳಿದೆ. ಬೇಕಂತ ಇದು ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಇಲ್ಲಿ ಏನೇ ಪೋಸ್ಟ್ ಇದ್ರು ನನ್ನ ಅಹಂ ಈಗೋ, ನಾನೊಬ್ಬ ಮ್ಯಾನೇಜರ್, ನಾನೊಬ್ಬ ಡ್ಯಾಮೇಜರ್ ಅಂತ ಅನ್ಕೊಂಡು ಇಲ್ದಲೆ ಎಲ್ರ ಜೊತೆ ಇನ್ವಾಲ್ವ್ ಆಗಿರೋದು ಒಂದು. ಆಮೇಲೆ ಕೇಳಿದೆ, ಯಾಕೆ ಈ 0% ಹೈರಾರ್ಕಿ ಮಾಡ್ತೀರಿ? ಅವ್ರ ಸಿಸ್ಟಮ್ ಅಲ್ಲಿ ರಿಸರ್ಚ್ ಲ್ಯಾಬೊರೇಟರಿ ಇಲ್ವಾ? ಮಲ್ಕೊಂಡಿರ್ತಾರೆ, ಮಧ್ಯರಾತ್ರಿ ಇದಕ್ಕಿದ್ದಂಗೆ ಒಂದು ಐಡಿಯಾ ಬರುತ್ತೆ. ಅವರು ಚೀಫ್ನೇ ಡೋರ್ನ ಬೆಲ್ ರಿಂಗ್ ಮಾಡಿ ತಕ್ಷಣನೇ ಹೋಗಿ ಶೇರ್ ಮಾಡ್ಬೋದು. ಅವ್ರಿಗೆಲ್ಲ ಅಲ್ಲೇ ಕ್ವಾರ್ಟರ್ಸ್ ಕೊಟ್ಬಿಟ್ಟಿರ್ತಾರೆ. ಏನೋ ಒಂದು ಥಾಟ್ ಬಂತು, ಐಡಿಯಾ ಬಂತು ಸಾರ್ ಅಂದ್ಬಿಟ್ಟು ಮಧ್ಯರಾತ್ರಿ ಹೋಗಿ 2:30-3 ಗಂಟೆಯಲ್ಲಿ ಡೋರ್ ತಟ್ಬೋದಂತೆ. ಒಂದು. ಎರಡನೇದು, ಸರ್ ನಾನೀಗ ಒಬ್ಬ ಸೀನಿಯರ್ ಆಫೀಸರ್ ಫೀಲಿಂಗ್ ಕೊಟ್ರೆ ಅವರು ಮನಸ್ಸು ಬಿಚ್ಚಿ ಅಭಿಪ್ರಾಯನ ಹೇಳ್ಕೊಳ್ಳಲ್ಲ ಮಾತ್ರ. ಅದೊಂದು ಕಡೆ ಮಾತ್ರ ನೋಡಿರೋದು ನಾನು ಇಷ್ಟು 30 ವರ್ಷ ಟ್ರೈನಿಂಗ್ ಅಲ್ಲಿ. ಹಾಗಾಗಿ ಏನು ಅಂದ್ರೆ ಎಲ್ರಿಗೂ ಸೆಕ್ಯೂರಿಟಿ ಡಿಫರೆನ್ಸ್ ಇಲ್ಲ. ಅಂದ್ರೆ ನಂದು ಸಂಸ್ಥೆ, ನಾನು ಈ ಭಾಗ ಅಂತ ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡ್ಕೊಂಡು ನಮ್ದು ಸಂಸ್ಥೆ ಅನ್ನೋ ತರ ಕೆಲಸ ಮಾಡ್ತಿರ್ತಾರೆ. ಯಾರು ಯಾರಿಗೂ ಗದರಲ್ಲ, ಯಾರು ಯಾರಿಗೂ ಎಳಿಸ್ಕೊಳ್ಳಲ್ಲ, ಅವ್ರವ್ರ ಕೆಲಸ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತಲ್ಲ. ಅದೊಂದು ನೋಡೋಣಪ್ಪ. BL ಸರ್ಕಲ್ಗಿಂತ 1 ಕಿಲೋಮೀಟರ್ ಒಳಗಡೆ ಇದೆ, ಅದು ರೆಸಾರ್ಟ್ ಟೈಪ್ ಇದೆ. ಆಮೇಲೆ ಅವ್ರು ಹೇಳಿದ ಪಾಯಿಂಟ್ ಇದೆಯಲ್ಲ, ಯಾರಿಗಾದ್ರೂ ಏನಾದ್ರು ಥಾಟ್ ಬಂದ್ರೆ, ನಮ್ದು ರಿಸರ್ಚ್ ಸಂಸ್ಥೆ ಸರ್, ಅವ್ರಿಗೇನೇ ಥಾಟ್ ಬಂದ್ರು ನನ್ನ ಹತ್ರ ಹೇಳಕ್ಕೆ ಅವ್ರಿಗೆ ನಾನು ಕಾನ್ಫಿಡೆನ್ಸ್ ಕೊಟ್ಟಿರ್ಬೇಕು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಅಂತ ಕೆಲವು ಸಂಸ್ಥೆಯಲ್ಲಿ ಮತ್ತೆ ಈಗ ಕೆಲವು ಕಾರ್ಪೊರೇಟ್ಸ್ ಅಲ್ಲಿ ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ, ಅವನು ಆಟ ಆಡ್ಬೇಕಾದ್ರೆ ಆಟ ಆಡ್ಕೊಳ್ಳಿ, ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಸ್ವಿಮ್ಮಿಂಗ್ ಮಾಡ್ಕೊಳ್ಳಿ, ಕೆಲಸ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಬುದ್ಧಿ ಉಪಯೋಗಿಸೋ ಜನ ನೀವು ಕೇಳ್ತಾರೆ. ಇಲ್ಲಿ ಯಾಕೆ ಈ ಪಾಯಿಂಟ್ ಇವತ್ತು ಹೇಳ್ಬೇಕು ಅನಿಸ್ತದೆ ನನಗೆ, ನೀವು ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿರ್ಬೋದು, ಈಗ ಬೇಕಾಗಿರೋದು ಸ್ಮಾರ್ಟ್ ವರ್ಕ್. ಕರೆಕ್ಟಾ? ನೋಡಿ, ಶಿವರಾಜನು ಈಗ ಬಂದ್ರು, ಇವರು ಹಿಂಗೆ ಅಂದ್ರು, ಇವ್ರ ಅಂದಂಗೆ ದಟ್ಸ್ ಇಟ್. ಅದು ಅಲ್ಲಿ ಅವ್ರ ಮೈಂಡಲ್ಲಿ ಅದು ರೀಚ್ ಆಗೋಯ್ತು, ಕನೆಕ್ಟ್ ಆಯ್ತು ಅವ್ರಿಗೆ ಟಕ್ ಅಂತ. ನಾವ್ ಏನ್ ಮಾಡಿರ್ತೀರಿ, ವೈಭಕ್ಸಿ ದುಡ್ದಿರ್ತೀವಿ ಅಲ್ವೇನ್ರಿ? ನೀವೆಲ್ಲ ದುಡ್ದಿದ್ದೀರ ಗೊತ್ತು ನನಗೆ. ಇನ್ ಮುಂದೆ ಸ್ವಲ್ಪ ಮೈಂಡ್ ಬ್ರೈನ್ ಯೂಸ್ ಮಾಡ್ಕೊಂಡು ಈ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅದನ್ನ ಸಿಂಪ್ಲಿಫೈ ಮಾಡ್ಬೋದಾ, ಅದಕ್ಕೊಂದು ಮೆಥಡ್ ಅಂತ ಮಾಡ್ಬೋದಾ, ಅದಕ್ಕೊಂದು ಸಿಸ್ಟಮ್ ಅಂತ ಮಾಡ್ಬೋದಾ? ನಿಮಗೆ ಐಡಿಯಾ ಬಂದ್ರೆ ದಯವಿಟ್ಟು ಮುಂದಿನ ಮೀಟಿಂಗ್ಗಳಲ್ಲಿ ಹೇಳೋದು, ಅಥವಾ ಒಂದು ಸರ್ ನನ್ನೊಂದು ಐಡಿಯಾ ಬಂದಿದೆ, ವಾಯ್ಸ್ ಮೆಸೇಜು ವಿಡಿಯೋ ಮಾಡಿ ಹಾಕೋದು ಮಾಡಿ. ನಾನು ಹೇಳ್ತೀನಿ, ನಂದನ ಯಾರು ಬಿಟ್ಟೆ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಈಗ ಈ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇರೋದು ನನಗೆ ಖುಷಿ ಕೊಟ್ಟಿದೆ. ನನಗೂ ಲಾಂಗ್ ಟರ್ಮ್ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ನೀವೆಲ್ಲರೂ ಒಂದು ಕುಟುಂಬದ ತರ ಇದ್ದೀರ. ಆ ಕುಟುಂಬದ ತರ ಇರೋದು ಜ್ಞಾನನೂ ಹಂಚಿಕೆ ಆಗ್ಬೇಕು.
ಇಲ್ಲೇ ಇದ್ರೆ ಏನಾಗೋಗುತ್ತೆ ಗೊತ್ತಾ, ನಮ್ಗೆ ಎಷ್ಟೊಂದು ಐಡಿಯಾ ಬರುತ್ತೆ. ಐಡಿಯಾನ ನಾವು ಅಯ್ಯೋ ಅವ್ರು ಏನ್ ಅನ್ಕೋತಾರೋ, ಇವ್ರು ಏನ್ ಹೇಳ್ಬೇಕು ಅಂದ್ಬಿಟ್ರೆ ಕರೆಕ್ಟಾ? ಇವತ್ತಿನ ಇವ್ರು ಎದ್ದು ಬಂದ್ರು, ಇಬ್ರು ಮೂರು ಅವ್ರವರೇ ಎದ್ದು ಬಂದ್ರು. ಇಲ್ಲಿ ಎದ್ದು ಬಂದಂಗೆ ಆರಾಮಾಗಿ ಧೈರ್ಯವಾಗಿ ಎದ್ಬಿಟ್ಟು, ಈಗ ನನ್ಗೆ ಹೇಳ್ಬೇಕು ಅನ್ನಿಸ್ತು, ಡ್ರೆಸ್ ಓಪನ್ ಆಗಿ ಹೇಳ್ಬಿಟ್ಟೆ. ಕರೆಕ್ಟಾ? ಯಾಕೆ ಹೇಳಿದೆ? ನನ್ಗೆ ಇನ್ನೊಂಚೂರು ನೀವು ಚೆನ್ನಾಗಿ ಕಾಡ್ಲಿ ಅಂತ. ಅವತ್ತು ಕೇರ್ ಪ್ರಮ್ಗೆ ಹೋದಾಗ ಯಾಕಂದ್ ಅನ್ನಿಸ್ತು, ಆ ಕಲರ್ ಏನೋ ಒಂಥರ ಕಲರ್ ಫ್ಲವರ್ ತರ ಕಾಣಿಸ್ತು ನನಗೆ. ಆಮೇಲೆ ಯಾರು ಏನ್ ಕ್ಯಾಟಗರಿ ಇನ್ನೊಂದು ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಯ್ತು. ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಬಂದರು, ಗ್ರೂಪ್ ಫೋಟೋ ತಕೊಂಡ್ರು, ಇದು ಮಾಡಿದ್ರು. ಬಟ್ ನನಗೆ ತುಂಬಾ ದಿನದಿಂದ ಹೇಳ್ಬೇಕು ಅಂತ ಇತ್ತು, ಈ ಕಲರ್ಗೂ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದೆ. ನಮ್ಗೆ ಇದಕ್ಕಿಂತ ಇನ್ನೊಂಚೂರು ಪ್ರೌಡ್ನೆಸ್ ಬರುತ್ತೆ ಅಂದ್ರೆ ನನಗೆ ಅನಿಸ್ತು, ಓಪನ್ ಆಗಿ ಹೇಳ್ತಾ ಇದ್ದೀನ ಇಲ್ವಾ? ನಿಮ್ಗೆ ಅನ್ಸಿದ್ದನ್ನ ನೀವು ಯಾವತ್ತು ಓಪನ್ ಆಗಿ ಹೇಳಕ್ ಶುರು ಮಾಡ್ತೀರಿ, ಆವಾಗ ನಾವು ನಿಮ್ಮನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಬೋದಾ ಇಲ್ವಾ? ಆಮೇಲೆ ನಿಮಗೆ ಗೊತ್ತಿರ್ಲಿ, ಯಾರು ಬುದ್ಧಿ ಜಾಸ್ತಿ ಉಪಯೋಗಿಸ್ತಾರೆ ಅಂತವ್ರನ್ನೇ ನೆಕ್ಸ್ಟ್ ಪ್ರಮೋಷನ್ ಮಾಡೋದು. ನನ್ನ ಪ್ರಕಾರ ಬಾಸ್ಗಳಾಗಿ ಯಾರು ಜಾಸ್ತಿ ಬುದ್ಧಿ ಉಪಯೋಗಿಸ್ಬಿಟ್ಟು ಐಡಿಯಾ ಕೊಡ್ತಾರೆ ಅನ್ಕೊಳ್ಳಿ. ನಿಮಗೆ ಗೊತ್ತಿರ್ಲಿ, ಕೆಲವು ಸಂಸ್ಥೆಗಳು ಈ ತರ ಐಡಿಯಾ ಕೊಡೋರು ಅಥವಾ ಅಂದ್ರೆ ಬಿಸ್ನೆಸ್ ಸಪೋರ್ಟ್ ಮಾಡೋ ಐಡಿಯಾ ಕೊಡೋರ್ನ ಒಂದು ಪ್ರಮೋಷನ್ ಮಾಡಿದ್ದಾರೆ. ಯಾವುದೋ ಒಂದ್ 2 ಸಂಸ್ಥೆ ಮಕ್ಕಳ ಮೇಲೆ ನಂಬಿಕೆ ಇದೆ, ಆ ಎಂಪ್ಲಾಯಿ ಮೇಲೆ ನಂಬಿಕೆ ಇರುತ್ತಲ್ಲ, ಅವ್ರನ್ನೇ ಪಾಸ್ ಮಾಡೋರು ಅವ್ರೆ. ಸ್ಟೋರಿಗಳು ಕೇಳಿದ್ದೀನಿ ನಾನು. ಓಕೆ, ಇನ್ನು ಕೆಲವು ಸಂಸ್ಥೆಗಳಿದೆ, ಅಲ್ಲಿ ಯಾರು ಬೇಕಾದ್ರೂ ಬಾಸ್ ಹಾಕ್ಬೋದು. ಇದು ಸೈಂಟಿಫಿಕ್ ಲ್ಯಾಬೊರೇಟರಿ, ಇದು ಅವ್ರದ್ದು ಹೇಳಿದೆ ಡಿಫೆನ್ಸ್ ಆ ಥರದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಆ ಥರದೊಂದು ಸಂಸ್ಥೆ ಇಲ್ಲಿ ನೋಡಿದ್ದೀನಿ ನಾನು. ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಲ್ಲ, ಈ ರಿಲಯನ್ಸ್ ಟಾಟಾಸ್ ತರ ಕಾರ್ಪೊರೇಟ್ ಸ್ಟ್ರಕ್ಚರ್. ಯಾರೇ ಅವನಿಗೆ ಕೆಪಾಸಿಟಿ ಇತ್ತಾ ಅವ್ರು ಆರಿಸ್ಬಿಟ್ಟು ಅವ್ನು ಲೀಡರ್ ಮಾಡ್ತಾರೆ. ಓಕೆ, ಅದ್ಯಾವ ಸಂಸ್ಥೆ ಅಂದ್ರೆ ITC ಕೇಳಿದಿರಲ್ಲ, ITC ಸಂಸ್ಥೆಗೂ ನಾನು 4-5 ವರ್ಷ ಹೋಗಿದ್ರಿಂದ ಯಾವತ್ತೋ ಒಂದ್ಸರಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತಿದ್ ಮೆಥಡ್. ಅಲ್ಲಿ ಯಾವುದು ಕಂಪ್ನಿ ಇನ್ನೊಂದು ಇಲ್ವೇ ಇಲ್ಲ. ಬೆಂಗಳೂರಿನಲ್ಲಿ ಒಬ್ಬ ಎಫೆಕ್ಟಿವ್ ಆಗಿದ್ದವರು, ಈಗಿನ ಜನರಲ್ ಹೆಡ್ ಆಫ್ ದಿ ಬೆಂಗಳೂರು ಇವರು ಯಾವ್ದೋ ಒಂದು ಕೆಲಸ ಮಾಡಿದ್ದವರು, ಅಲ್ಲೇ ಲೀಡರ್ಶಿಪ್ ಅಂತ ಹೇಳಿದ್ರು. ಅದಕ್ಕೆ ಲೀಡರ್ಶಿಪ್ ಯಾರಿಗೆ ಬರುತ್ತೆ ಅಂದ್ರೆ ಯಾರು ಸ್ಮಾರ್ಟ್ ವರ್ಕ್ ಮಾಡ್ತಾರೆ, ಜೊತೆಗೆ ಹಾರ್ಡ್ ವರ್ಕ್ ಮಾಡ್ತಾರೆ, ಜೊತೆಗೆ ಕಂಪನಿ ಬೆಳೆಯೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಎಸ್ ಗಾಟ್ ಸಮ್ ಬ್ರೈನ್, ಬುದ್ಧಿ ಉಪಯೋಗಿಸೋದು. ಅವ್ರು ಏನ್ ಮಾಡೋರು ಗೊತ್ತಾ, ITC ಅವರು ಒಬ್ಬರು ಯೋಚನೆ ಮಾಡೋರು, ಈ ಸಿಗರೇಟ್ಸ್ ಇದನ್ನೇನಾದ್ರು ಬ್ಯಾನ್ ಮಾಡಿದ್ರೆ ಕಂಪ್ನಿನೇ ಮುಚ್ಚೋಗುತ್ತೆ, ಆ ಎಂಪ್ಲಾಯೀಸ್ ಬೀದಿಗೆ ಬೀಳ್ತಾರೆ ಅಂದ್ಬಿಟ್ಟು ಕ್ಲಾಸ್ಮೇಟ್ ನೋಟ್ಸ್ ಬುಕ್ ತಂದ್ರು, 5 ಸ್ಟಾರ್ ಹೋಟ್ಲುಗಳು ತಂದ್ರು. ಆಮೇಲೆ ಆ ಟೊಬ್ಯಾಕೋನೇ ಯೂಸ್ ಮಾಡಿಕೊಂಡು ಸಿಗರೇಟ್ ತಯಾರಿಸದೆ ಬೇರೆ ಇನ್ನೇನು ತಯಾರಿಸ್ಬೋದು ಅಂತ ಎಲ್ಲ ಯೋಚನೆ ಮಾಡಿ ಆ ಪ್ರಾಡಕ್ಟ್ಸ್ ಮಾಡ್ಕೊಂತಾರೆ. ಯಾವತ್ತು ತಲೆ ಕೆಟ್ಟವರು ಇದಕ್ಕಿದಂಗೆ ಬ್ಯಾನ್ ಮಾಡಿಬಿಟ್ರೆ ಹೇಗೆ ಅಂತ ಮುಂದಾಲೋಚನೆ ಆಗಿಲ್ಲ ಬ್ಯಾನು. ನನ್ಗೆ ಅವ್ರು ಜಾಸ್ತಿ ಟ್ರೈನಿಂಗ್ ಕೊಡ್ತಾ ಇಲ್ಲ, ಏನಕ್ಕೆ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಅಂತೆ. ಸಾರ್ ಅವ್ರು ಒಂದಿನ ಬಿಡಕ್ಕಾಗಲ್ಲ, ಟ್ರೈನಿಂಗ್ಗೆ ಕಳ್ಸಕ್ಕಾಗಲ್ಲ ಅಂತ ನಾನು ವೆಂಡರ್ ಮಾಡ್ಕೊಂಡಿದ್ರು ಟ್ರೈನಿಂಗ್ ಮಾಡಿಸ್ತಾ ಇಲ್ಲ. ಯಾಕೆ ಅಷ್ಟು ಜನ ಸಿಗರೇಟ್ ಹೊಡಿತಾ ಇದ್ದಾರೆ, ಇಂಪ್ರೂವ್ ಜಾಸ್ತಿ ಆಗ್ತಾ ಇದ್ದಾರೆ, ಕ್ವಾಂಟಿಟಿ ಆಗ್ತಾ ಇದ್ದಾರೆ, ಬೆಳೀಲಿ. ಬಟ್ ಆದ್ರೆ ಸಂಸ್ಥೆಯವರು ಹೆಂಗ್ ಯೋಚನೆ ಮಾಡಿದ್ರು, ಒಂದು ದಿನ ಟೊಬ್ಯಾಕೋ ಗೌರ್ಮೆಂಟ್ ಬ್ಯಾನ್ ಮಾಡಿದ್ರು ನಮ್ಮ ಕಂಪನಿ ನಮ್ಮ ಎಂಪ್ಲಾಯೀಸ್ಗೆ ಹಾನಿ ಆಗಬಾರ್ದು ಅಂದ್ಬಿಟ್ಟು ಹೋಟ್ಲು, ಬೇರೆ ಬೇರೆ ಪ್ರಾಡಕ್ಟ್, ಆ ತರ ಒಂದು 10-20 ಪ್ರಾಡಕ್ಟ್ ಮಾಡೋದು. ಅದು ಯಾರೋ ಒಬ್ರು ಬುದ್ಧಿ ಉಪಯೋಗಿಸಿರ್ತಾನೆ. ನಾವು ಒಂದು ಬುದ್ಧಿ ಉಪಯೋಗಿಸ್ತಾರ ಈ ತರ ಮೀಟಿಂಗ್ಸ್ ಎಲ್ಲ ನಡೆಯುತ್ತಲ್ಲ, ಸುಮ್ಮನೆ ಏನೋ ಅಂತ ಅಲ್ಲ, ನಾನೇನೋ ಒಂದು ಹೇಳ್ಬೇಕು ಮೀಟಿಂಗ್ ಅಲ್ಲಿ, ಈ ತರ ಮಾಡಿದ್ರೆ ಹೇಗೆ, ಆ ತರ ಮಾಡಿದ್ರೆ ಹೇಗೆ ಅಂತ ಮೀಟಿಂಗ್ ಅಲ್ಲಿ ಮಾಡಿದಾಗ ನಿಮ್ಗೇನೋ ಐಡಿಯಾಸ್ ಬರ್ತಾ ಇರುತ್ತೆ, ದಯವಿಟ್ಟು ಶೇರ್ ಮಾಡಿ. ನಾನು ಅದೇ ನಂದೊಂದು ಥಾಟ್ ನ ಸುಮ್ಮನೆ ಶೇರ್ ಮಾಡಿದ್ದು. ಈಗ ನನಗೆ ಓಪನ್ ಆಗಿ ಹಿಂಗೆ ಹೇಳಿದೆ, ಹಿಂಗೆ ಶೇರ್ ಮಾಡಿದೆ ಅಂತ. ಬಟ್ ನನ್ನ ಫ್ರೆಂಡಿಗೆ ಗೊತ್ತು, ಯಾರನ್ನ ಎಂಪ್ಲಾಯೀಸ್ನೇ ಬಾಸ್ ಮಾಡ್ಬಿಟ್ಟಿರೋದು. ಒಂದೆರಡು ಹೇಳಿದ್ರು, ಅವ್ರ ಸ್ವಂತ ಮಕ್ಳಿಗೆ ಕೊಟ್ಟಿಲ್ಲ.
ಐ ಥಿಂಕ್ ಈಸ್ ಫಿಟ್ ಅಂತ ಕೊಟ್ಟೋಗಿದ್ದಾರೆ. ಆಮೇಲೆ ಈ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಇದೆಯಲ್ಲ, ರಿಲಯನ್ಸು, ಟಾಟಾಸ್ ಇವೆಲ್ಲ, ನನಗೆ ಗೊತ್ತಾಗಿದ್ದು ರಿಲಯನ್ಸ್ ವೈಸ್ ಪ್ರೆಸಿಡೆಂಟ್ ಅವರು ಪರಿಚಯ ಆಗಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದಾರಲ್ಲ ಸ್ಟಾಫ್, ಅವ್ರಿಗಿನ್ನ ಜಾಸ್ತಿ ರಿಲಯನ್ಸ್ ಅಲ್ಲಿ ಸ್ಟಾಫ್ ಇದ್ದಾರೆ ಇಡೀ ದೇಶದಲ್ಲಿ. ಅವರ ಎಸ್ಟಾಬ್ಲಿಷ್ಮೆಂಟ್ ಇಸ್ ಬಿಗರ್ ದನ್ ದಿ ಗೌರ್ಮೆಂಟ್ ಅಂತ. ಟಾಟಾದವ್ರು ಯಾಕೆ ಹಿಂಗೆ ಯೂಸ್ ಮಾಡಿದ್ರು? ಅವ್ರದ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರು ಕೆಲವೊಂದು ಮೌಲ್ಯಗಳು ಇಟ್ಕೊಂಡು ಬಂದಿದ್ದಾರೆ. ಮೌಲ್ಯ ಅಂದ್ರೆ ವ್ಯಾಲ್ಯೂಸ್. ನಾವು ಹೀಗಿರ್ಬೇಕು. ಹಾಗಾಗಿ ನೀವು ನೋಡಿ, ಸಮಾಜದಲ್ಲಿ ಏನಾದ್ರು ವಿಪತ್ತು ಅದು ಇದು ಬಂದ್ರೆ ಜಾಸ್ತಿ ಫಂಡ್ಸ್ ಕೊಡೋರು ಅಂಥವ್ರು, ಟಾಟಾಸ್ ಆ ಥರದ್ದು ಕೊಡ್ತಾರೆ. ಈಗ ನನ್ನ ಪ್ರಶ್ನೆ, ಲೀಡರ್ಶಿಪ್ ಅಂದ್ರೆ ಏನು ಅಂತ ಸ್ವಲ್ಪ ನನಗೇನೋ ಅನಿಸಿದೆ. ಅದು ನಿಮ್ಮ ಪ್ರಕಾರ, ನಿಮ್ಮ ಟೀಮ್ ಪ್ರಕಾರ ಲೀಡರ್ಶಿಪ್ ಅಂದ್ರೆ ಪಾಯಿಂಟ್ಸ್ ಮಾಡಿ.